ನಿಂತೈತೆ. ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಅದು ಏನ್ ನಾಟಿ ಕೋಳಿ ಸಿಕ್ಕಿವೆ. ಬೆಳಗ್ಗೆನೆ ಎದ್ದು ಇವತ್ತು ನನ್ನ ತಂಗಿದು ಬರ್ತ್ಡೇ ಇದೆ. ನಮ್ಮ ಬಾವ ಒಂದು 10 ನಾಟಿ ಕೋಳಿ ಬೇಕಂತೆ, ಒಂದು 5 ಸಿಕ್ಕೈತೆ, 5 ಬ್ಯಾಲೆನ್ಸ್ ಆಗ್ಬಿಟ್ಟೈತೆ. ಇವತ್ತು ಬೆಳಗ್ಗೆನೆ ಎದ್ದಿದ್ದೀನಿ. ಏನಕ್ಕೆ ಅಂದ್ರೆ ನಾಟಿ ಕೋಳಿ ಹುಡ್ಕಕ್ಕೆ. ಎಲ್ಲಿ ನಾಟಿ ಕೋಳಿ ತಗೋತೀನಿ, ಎಷ್ಟು ಕೊಡ್ತೀನಿ ಒಂದು ಕೆಜಿಗೆ, ನಮ್ ಕಡೆ ಎಷ್ಟು ಹಿಡಿತೈತೆ ನಾಟಿ ಕೋಳಿಗೆ, ಪ್ಯೂರ್ ನಾಟಿ ಕೋಳಿಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಪೂರ್ತನ ವಿಡಿಯೋನ ನೋಡಿ. ಗೌರಿ ಗಣೇಶ ಹಬ್ಬ ಬರ್ತಿದೆ. ಅದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕು ಅಂದ್ರೆ ಇಂಡಿಪೆಂಡೆನ್ಸ್ ಡೇ ಇದೆ. ಎಲ್ಲರೂ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡಿ. ಏನೇ ಹೇಳ್ರಿ, ಹಳ್ಳಿ ವ್ಯೂನೇ ಕಣ್ರಿ, ಸಖತ್ತಾಗಿದೆ ಹಳ್ಳಿ ವೆದರು. ನೀವು ನೋಡ್ತಾ ಇರ್ಬೋದು. ಇಲ್ಲಿ ಈಗ ತೋರಿಸ್ಕೊಡ್ತೀನಿ ನೋಡಿ ಹಳ್ಳಿ ವೆದರ್ ಹೆಂಗಿದೆ ಅಂತವ. ಲಕ್ಷ್ಮೀಪುರ ಎಲ್ರಿಗೂ ಗೊತ್ತು, ಆಲ್ಮೋಸ್ಟ್ ಪ್ರಿಯಾಪಟ್ಟಣದಲ್ಲಿ ಲಕ್ಷ್ಮೀಪುರದ ಊರಿದು. ಗೌರ್ಮೆಂಟ್ ಸ್ಕೂಲ್ಗಳೆಲ್ಲ ಮುಚ್ಚೋಯ್ತಾ ಇದೆ ದಿನೇ ನೋಡಕ್ ಆಗ್ತಾ ಇಲ್ಲ. ಪ್ರತಿಯೊಂದು ಸರ್ಕಾರಿ ಶಾಲೆಗಳೆಲ್ಲ ಮುಚ್ಚುತ್ತಿದೆ. ಆದ್ರೆ ಬೆಟ್ಟದಪುರದ ಹತ್ತಿಗೋಡು ಅನ್ನೋ ಒಂದು ಊರೇನಿದೆ, ಆ ಊರಲ್ಲಿ ಮಾತ್ರ ಇನ್ನೂ ಹಂಗೆ ಪ್ರೈವೇಟ್ ಸ್ಕೂಲ್ ತರ ದಿನೇ ಡೆವಲಪ್ಮೆಂಟ್ ಜಾಸ್ತಿ ಆಗ್ತೈತೆ ಕಣ್ರಿ ಆ ಊರಲ್ಲಿ. ನೋಡಿದ್ದೀರಾ ನಂದು ಇನ್ನೊಂದು ವಿಡಿಯೋದಲ್ಲಿ, ಯೂಟ್ಯೂಬಲ್ಲಿ. ಯಾರು ನೋಡಿಲ್ಲ ಅಂದ್ರೆ ಈಗಲೇ ಹೋಗಿ ನೋಡ್ಕೊಳ್ಳಿ. ತುಂಬಾ ಸಖತ್ತಾಗಿದೆ ಸ್ಕೂಲು ಅದು. ನಾನು ಹೋಯ್ತಾರಂತ ಊರು ಮಾಮೂಲಿ ರೆಗ್ಯುಲರ್, ಗೊತ್ತಲ್ಲ ಅಭಿ ಅವ್ರ ಊರು. ಯಾವ ಊರು ಅಂತ ಎಲ್ರಿಗೂ ಕೋಗಿಲವಾಡಿ. ಮಳೆ ಬೇರೆ ಅನುಗ್ತಾ ಇದೆ ಬೆಳಗ್ಗೆನೆ, ಮಳೆ ಮೋಡ. ಇವತ್ತು ಮಂಗಳವಾರ ಬೇರೆ. ನಾಟಿ ಕೋಳಿ ತಿನ್ಬೇಕು ಅಂತ ಬೆಳಗ್ಗೆನೆ ಹೋಯ್ತಾ ಇದ್ದೀವಿ. ಇಂತೂ ಅಭಿ ಕಷ್ಟ ಬಿದ್ದು ಕೋಳಿಗಳನ್ನ ಹುಡುಕಿದನಂತೆ. ಬನ್ನಿ ಇವಾಗ ಕೋಳಿಗಳು ತಗೊಬರಕ್ಕೆ ಹೋಯ್ತಾ ಹೋಗೋಣ. ಎಲ್ಲಿ ಅಂತ ನೋಡ್ತೀರಾ? ಅಲ್ಲಿ ಜೀವನ ಆಲೆ ಸ್ಟಾರ್ಟ್ ಮಾಡೋರೆಲ್ಲ ಹೊಗೆ ಸೊಪ್ಪು ಮುರಿಯೋಕ್ಕೆ. ಈ ವರ್ಷ ಹೊಗೆ ಸೊಪ್ಪಿಗೆ ರೈಟ್ ಬೇರೆ ಇಲ್ಲ ಸಾಲದಕ್ಕೆ. ಹೊಗೆ ಸೊಪ್ಪು ಚೆನ್ನಾಗಿ ಗಿಡ ಬಂದೈತೆ, ಆದರೆ ಮಜಾ ಕೊಡದ್ಬಿಟ್ಟು ಎಷ್ಟೋ ಜನ ರೋಟ್ರಿ ಹೊಡೆದ್ಬಿಟ್ಟಾರೆ ಆಲ್ರೆಡಿ. ನೀವು ನೋಡ್ತಾ ಇರ್ಬೋದು, ನಾವು ಹೋಯ್ತಾ ಇರುವಂಥ ಒಂದು ಊರು ನಾಟಿ ಕೋಳಿ ತರಕ್ಕೆ. ಆದ್ರೆ ಈ ಒಕ್ಕುನ ಎಲ್ಲ ಹಾಕತ್ತಾರೆ, ಯಾಕೆ ಅಂತ ಮಾತ್ರ ಗೊತ್ತಿಲ್ಲ. ಕೋಳಿಗಳಿರೋದು ಇಲ್ಲೇ ನೋಡಿ, ನಾಟಿ ಕೋಳಿಗಳಿರೋದು. ಏನ್ ನಾಟಿ ಕೋಳಿ ಅಂತ ಇವು ತೋರಿಸ್ತಾ ಇದೀನಿ ಅಂತ ಅನ್ಕೊಂಡಿದ್ದೀರಾ? ಇವು ನಾಟಿ ಕೋಳಿ ಕೌಲ್ಗಳಿರೋದು. CCTV ಇದ್ದಂಗೆ ಇವು. ಸುಮ್ಮನಿರೋ, ಪ್ರೇಕ್ಷಕರೆಲ್ಲ ನೋಡ್ತಾವ್ರೆ, ಹಂಗೆಲ್ಲ ಬೊಗಳಬಾರ್ದು. ಯಾಕ 1 2 3 4 5 6 7 8 9 10 ಇವ್ರು ಒಬ್ಬರೇ 10 ನಾಯಿ ಸಾಕಿದಾರಂತೆ ನೋಡ್ರಪ್ಪ ಆಡಿಲಿ. ಇದು ಹಿಡ್ಕೊಡಪ್ಪ. ಈಗ ಅದು ಯಾವ್ದು ಹಿಡ್ಕೊಟ್ಟು ಇದೇ ಹೇಳಿದ ಅವತ್ತು ನೀನು, ಇದೊಂದು ಅಣ್ಣ ಅದೊಂದು ಅಂತ. ಈ ಕೆಂದದ ಹಿಡ್ಕೊಡು ಅಲ್ಲೇ ಬತ್ತು ಹುಂಜ ನಿಂತಕ್ಕೆ. ಬೆಳ್ಳಿಗೆ ಬರ್ತೀನಿ ಅಂದ್ರೆ ಹಿಡ್ಕೊಬಿಡ್ತು. ಆಯ್ತು. ಇದಾಕು ಕೋಳಿ ಸಿಕ್ಕಿವೆ. ಇವೇ ನೋಡಿ ಕೋಳಿಗಳು, 2 ಕೋಳಿಗಳು. ಈ 2 ಕೋಳಿಗಳಿಗೆ 1800 ರೂಪಾಯಿ ಇಸ್ಕೊಂಡವ್ರೆ. ಕೋಳಿ ರೇಟ್ ಒಂದಕ್ಕೆ ಒಂದೂವರೆ ಸಾವಿರ ಹೇಳ್ತಾರೆ ಹುಂಜ ಕೋಳಿಗೆ. ಅಷ್ಟೊಂದು ತಾರಿ ಡಿಮ್ಯಾಂಡ್ ಆಗಿದೆ ನಾಟಿ ಕೋಳಿಗೆ. ನಾಟಿ ಕೋಳಿ ಸಾಗಾಣಿಕೆ ದುಡ್ಡನ್ನ ಮಾಡಿಸ್ತದೆ. ಈ 2 ಕೋಳಿಗೆ ಡಿಮ್ಯಾಂಡ್. ಒಂದು ಕೋಳಿಗೆ 1200 ಕೇಳ್ತಾನೆ. ಸಾಕಿಲ್ವಾ? ಸಾಕು. ನೋಡ್ತಾ ಇರ್ಬೋದು 2 ಕೋಳಿ. ಇಲ್ಲಿ ಹೋಗ 2 ಶೇಪ್ ಆಗಿ ಒಳಗಡೆ ಕೂತಿವೆ. ನಾಟಿ ಕೋಳಿ ವ್ಯಾಪಾರ ಫೈನಲಿ ಇಂತೂ ಕೋಳಿ ಎಲ್ಲ ಸಿಕ್ಕಾಯ್ತು. ಇಲ್ಲಿ 2 ಕೋಳಿ ಇವೆ, ಅಲ್ಲೂ ಒಂದು 8 ಕೋಳಿ ಇರಬೇಕು. ಟೋಟಲು ಒಂದು 10-12 ಕೋಳಿ ನಾಟಿ ಕೋಳಿ ಕಾನ್ಸೆಪ್ಟ್ ಇವತ್ತು ಮನೇಲಿ. ನಮ್ಮ ಮನೆ ಅಲ್ಲ, ನಮ್ಮ ಬಾವನ ಮನೇಲಿ. ಈ ನನ್ನ ಮಗನ್ನ ಸ್ಕೂಲಿಗೆ ರೆಡಿ ಮಾಡಿ ಕಳ್ಸೋದಕ್ಕೆ 3 ಜನ 2 ಜನ ಸಾಕಾಗಬೇಕು. ನಮ್ಮ ಕಾಲದಲ್ಲೆಲ್ಲ ಹಂಗಿದ್ದಿದ್ದಿಲ್ಲ. ರೆಡಿ ಮಾಡೋಕ್ಕೆ 3 ಜನ ಇಬ್ಬರಿಬ್ಬರು ನಿಂತ್ಕೋಬೇಕು. ಬಾರೋ ಟೈಮ್ ಆಯಿತು.
ಗೊಣ್ಣೆ ಬಂದರೆ ಒರೆಸ್ಕೊಳ್ಳೋಕ್ಕೆ ಚೆನ್ನಾಗಿ. ಇದು ಕಾಟನ್ ಯಾವುದು ಇಲ್ವೇನೆ? ಎತ್ಕೋ ಬೇಗ. ನರ್ಸಿ ನಿನಗಿಂತ ಜಾಸ್ತಿ ತೂಕ ಆಗತ್ತೆ ಕಣ ಬ್ಯಾಗ್ ಒಟ್ಟಿನಲ್ಲಿ. ಅದೇನು ಓದಿಸ್ತಾರೆ ಅಂತ ಗೊತ್ತಿಲ್ಲ ಇವತ್ತಿನ ಕಾಲದಲ್ಲಿ ನಿಮ್ಗಳಿಗೆ. ಬಾಯಮ್ಮ. ನಾನು ಈಗ ರಿಸಿನ ಸ್ಕೂಲಿಗೆ ಬಿಡಕ್ಕೆ ಹೋಗ್ತಾ ಇದ್ದೀನಿ. ಬಾಮೈದನ್ ಬರ್ತಡೇ, ನನ್ನ ಮಗ ವಿಶ್ ಮಾಡ್ದ. ಬಾಮೈದ ಬರ್ತಡೇ ಇದ್ರು ಕಾನ್ವೆಂಟಿಗೆ ರೆಡಿ ಆಗೋನೆ. ಊಟವಂತೆ ಮಾಡವಾ? ಮಾಡ್ದ ಗ್ಲಾಸ್ ಇಲ್ಸು. ಈಗ ನಾನು ನನ್ನ ಮಗನ್ನ ಸ್ಕೂಲಿಗೆ ಬಿಡಕ್ಕೆ ಹೋಗ್ತಾ ಇದ್ದೀನಿ. ಇದು ಅಪ್ಟೂರು, ನೀವು ನೋಡ್ತಾ ಇರ್ಬೋದು. ಇದು ಅಪ್ಟೂರ್ ದೇವಸ್ಥಾನ. ಇದು ನನ್ನ ಯೂಟ್ಯೂಬ್ ಐಡಿಲಿ ದಿನನಿತ್ಯದ ವಿಡಿಯೋಗಳನ್ನ ನೋಡ್ಬೋದು. ರಿಸೆ ತಿಂಡಿ ಎಂತಿಂದೆ ಮಗನೇ? ಸಾವಿಗೆ ಬತ್ತಿಂದ. ಈಗ ಎಲ್ಲಿಗೆ ಹೋಗ್ತಾ ಇದ್ದೀ? स्कूल जा रहा हो? और क्या समाचार? कुछ भी नहीं। और नेक्स्ट महीने के लिए समर है ना? समर का छुट्टी कहाँ जा रहा हो? तो ಸೌರಭ್ ಜೋಶಿ ಮೀಟ್ ಕರ್ಲಕ್ಕೆ जा रहा हो? ನನ್ನ ಮಗ ಹೇಳ್ತಾ ಇದ್ದಾನೆ ಈ ಸರಿ ಸಮ್ಮರ್ಗೆ ಸೌರಭ್ ಜೋಶಿನ ಮೀಟ್ ಮಾಡಕ್ಕೆ ಹೋಗ್ತಿದ್ದೀನಿ ಅಂತವ. ಮೀಟ್ ಮಾಡೋದಾ? ನಿನಗೆ ಈಗ ಅಮ್ಮಂಗೆ ಪಾಪು ಆಯ್ತದೆ ಈಗ ರೀಸೆಂಟ್ಲಿ. ತಂಗಿ ಬೇಕಾ ತಮ್ಮ ಬೇಕಾ? ತಂಗಿ ಬೇಕಾ? ನೋಡಿ ಗೈಸ್, ನನ್ನ ಮಗನಿಗೆ ತಂಗಿ ಬೇಕಂತೆ. ನಮಗೂ ಹೆಣ್ಮಗು ಬೇಕು. ದೇವ್ರ ದಯಿಂದ ಹೆಣ್ಮಗು ಹೋಗ್ಬಿಟ್ರೆ ನಮಗೂ ತುಂಬ ಖುಷಿ ಆಯ್ತದೆ. ಯಾರೋ ಇಲ್ಲಿ ಮಲ್ಲೇಗೌಡನ ಕೊಪ್ಪಲಲ್ಲಿ ಒಂದು ಮನೆ ಕಟ್ತವ್ರೆ. ಇದು ಒಂಥರ ಭಾಳ ಚೆನ್ನಾಗಿ ಕಟ್ತವ್ರೆ ಕಂಡ್ರೆ. ನನಗೆ ಖುಷಿ ಆಯ್ತು ಈ ಮನೆ ನೋಡಿ. ಹೊಯ್ತಲ ಬತ್ಲಲ್ಲಿ ನೋಡ್ತೀನಿ, ಅತಿ ಕಡಿಮೆ ಖರ್ಚಲ್ಲಿ ಒಂದು ಮನೆನ ಭಾಳ ಚೆನ್ನಾಗಿ ಕಟ್ಟವ್ರೆ. ಇದು ಅಪ್ಟೂರ್ ರೋಡು. ಇದೇ ಥರ ವಿಡಿಯೋಗಳನ್ನ ನೋಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವಿಡಿಯೋಗಳನ್ನ ನೋಡಿ, ವಿಡಿಯೋಗಳನ್ನ ಪೋಸ್ಟ್ ಮಾಡ್ತಾ ಇರ್ತೀವಿ. ಮುಂದೆ ಈ ಸರಿ ದಸರಾ ಹಾಲಿಡೇಸ್ಗೆ ನಾವು ಹೌದು ನಾವು ಇಂಡಿಯಾ ಟೂರ್ ಹೋಗ್ತಾ ಇದ್ದೀವಿ. ಮೇಯ್ನು ಸೌರಭ್ ಜೋಶಿ ಮೀಟ್ ಮಾಡೋದು ನನ್ನ ಮಗನ ಫೇವ್ರೇಟು. ಅವರಿಂದ ಏನು ಕಲ್ತಿದ್ದೀವಿ ಮಗನೇ ನೀನು? ಹಿಂದಿ ಚೆನ್ನಾಗಿ ಮಾತಾಡ್ತೀಯಾ? ನನ್ನ ಮಗ ಟಿ ವಿ ನೋಡಿಕೊಂಡು 3 ವರ್ಷ ಮಗು ಇದ್ದಾಗ ಸೌರಭ್ ಜೋಶಿ ವಿಡಿಯೋ ನೋಡ್ತಿದ್ದು. ಅವರಿಂದ ಹಿಂದಿ ಕಲ್ತಿದ್ದಾನೆ ಮಾತಾಡೋದ. ಈಗ ನಾವು ನೆಕ್ಸ್ಟ್ ಮಂತು ಮೀಟ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಈ ಸರಿ ದಸರಾ ಹಾಲಿಡೇಸ್ಗೆ ಒಂದು 15 ಡೇಸ್ ಒಟ್ಟಲ್ಲಿ ಇಂಡಿಯಾ ಟೂರು ಪೂರ್ತ. ಅಲ್ಲೋದ್ಮೇಲೆ ಸುತ್ತಮುತ್ತ ಇಂಡಿಯಾ ಟೂರ್ನ ಕಾರಲ್ಲೇ ಟ್ರಾವೆಲ್ ಮಾಡಬೇಕು ಅಂತ ಒಂದು ಫಿಕ್ಸ್ ಆಗಿದ್ದೀವಿ ನಾವು. ಅಲ್ವಾ ಮಗನೇ? ಕಾರಲ್ಲೇ ಹೋಯ್ತೀವಲ್ವ ನಿನ್ನಿಬ್ಬರೇ? ಹಾಂ, ನೀವು ನೋಡ್ತಾ ಇರ್ಬೋದು ಗಾಯ್ಸ್, ಹಳ್ಳಿ ರೋಡ್ಗಳು ಎಲ್ಲ ಹೊಗೆಸಪ್ ಆಲ್ರೆಡಿ ಒಂದು ಫೈನಲ್ ಮೂಮೆಂಟಿಗೆ ಬಂದಿದೆ. ಈ ವರ್ಷ ಹೊಗೆಸಪ್ ರೈಟ್ ಆಗಿಲ್ಲ. ನಿಮಗೆ ಗೊತ್ತು ಎಲ್ಲನೂ ಹೊಗೆಸಪ್ ಏನಕ್ಕೆ ರೈಟ್ ಆಗಿಲ್ಲ ಅಂತ. ಇಲ್ಲಿ ನೋಡಿ, ಕೆಲವೊಂದು ಕಡೆ ಆಲೆ ಮಜಾಕೆಲ್ಲ ಜಾಸ್ತಿ ಹೊಡೆದ್ಬಿಟ್ಟಿದೆ ಈ ವರ್ಷ. ಮಜಾಕಂತೂ ಹೆವಿ ಹೊಡೆದಿದೆ. ಹೌದು ಗೈಸ್, ಇದು ನಮ್ಮ ಪ್ರಿಯಾಪಟ್ಟಣ ಟೌನು. ಪ್ರಿಯಾಪಟ್ಟಣ ಅಂದ್ರೇ ಫೇಮಸ್ಸು ಶಕ್ತಿ ದೇವತೆ, ಅಮ್ಮನಿಂದನೇ ಫೇಮಸ್ಸು ಪ್ರಿಯಾಪಟ್ಟಣ. ಇನ್ನು ಈ ರೋಡ್ ಬಂದು ಗೋಣಿಕೊಪ್ಪ ರೋಡು, ಕೇರಳಕ್ಕೆ ಹೋಯ್ತದೆ ಈ ರೋಡು. ವಿತ್ ಗೋಣಿಕೊಪ್ಪ ಆನೆ ಚೌಕೂರು ಫಾರೆಸ್ಟ್ಗೆ ಹೋಯ್ತದೆ. ಇದು ಜೂನಿಯರ್ ಕಾಲೇಜು. ಆಲ್ಮೋಸ್ಟ್ ಪ್ರಿಯಾಪಟ್ಟಣ ಸುತ್ತಮುತ್ತ ಎಲ್ರಿಗೂ ಗೊತ್ತು. ನೆಕ್ಸ್ಟು ಪುಷ್ಪ ಕಾನ್ವೆಂಟು. ಪ್ರಿಯಾಪಟ್ಟಣದಲ್ಲಿ ಒಂದು CBSE ಮತ್ತು ಸ್ಟೇಟು ಒಂದು ನೇಮ್ ಇರುವಂಥ ಒಂದು ಕಾನ್ವೆಂಟು. ನನ್ನ ಮಗ ಓದ್ತಾರ ಕಾನ್ವೆಂಟ್ ಬಂದು ಇಲ್ಲೇ ಪುಷ್ಪ CBSE. ಈ ರೋಡು ಈ ಟೈಮಲ್ಲಿ ಸ್ವಲ್ಪ ಕ್ರೌಡ್ ಇರ್ತದೆ. ನಾವು ಬೇರೆ ಕಾರಲ್ಲಿ ಬೇರೆ ಬರ್ತೀವಿ ಬಿಡೋಕ್ಕೆ. ಏನು ಮಾಡ್ತೀರಿ, 2 ವೀಲರ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಕಾರಲ್ಲಿ ಬರೋದು. ಜಾಸ್ತಿ ಆರನ್ನು ಹೊಡಿಯೋಂಗಿಲ್ಲ, ಏಕೆಂದರೆ ಎಲ್ಲ ಮಕ್ಳುಗಳು ನಿಧಾನಕ್ಕೆ ಸ್ಲೋವಾಗಿ ಹೋಗ್ಬೇಕು. ನೋಡಿ ಕ್ರೌಡ್ ಇದೆ. ಇದು CBSE, ಇದು ಸ್ಟೇಟು. ಇದು ನುಗ್ಗೇಹಳ್ಳಿ ಬೀದಿಗೆ ಹೋಯ್ತದೆ. ನುಗ್ಗೇಹಳ್ಳಿ ಬೀದಿ ನನ್ನ ಫ್ರೆಂಡ್ ಮನೆ, ನಮ್ಮ ಬಾವಾಜಿ ಮನೆ ಇದೆ. ಇವತ್ತು ನನ್ನ ತಂಗಿದು ಬರ್ತಡೆ. ರಾತ್ರಿನೇ ಕೇಕ್ ಕಟ್ ಮಾಡಿಸ್ಬೇಕಿತ್ತು. ಆ್ಯಕ್ಚುಲಿ ರಾತ್ರಿ 12 ಗಂಟೆ ಆಗಿತ್ತು, ಮಲ್ಲಗೆ ಬಿಟ್ಟಿರ್ತದೆ. ಸುಮ್ಮನೆ ಡಿಸ್ಟರ್ಬ್ ಅಂತ ಹೋಗಿರಲಿಲ್ಲ ನಾವು. ಇದೇ ನುಗ್ಗೇಹಳ್ಳಿ ಬೀದಿ. ಟ್ರೆಕ್ಕಿಂಗ್ ಮಾಡಿಬಿಟ್ಟು ನಮ್ಮ ಬಾವನ ಮನೆಗೆ ಹೋಗೋದು. ದೇವಸ್ಥಾನ ತೋರಿಸ್ಕೊಡ್ತೀನಿ ಬನ್ನಿ. ನಾನು ಫಸ್ಟ್ ಟೈಮ್ ಬಂದಿರೋದು. ಒಂದು ಒಳ್ಳೆಯ ಕೆರೆನೋ ಇರ್ಬೋದು. ಕೆರೆಯ ದಡದಲ್ಲಿರುವಂಥ ಅನ್ನಾಳು ದೇವಸ್ಥಾನ ನೀವು ನೋಡ್ತಾ ಇರ್ಬೋದು. ಇವಾಗ ದೇವಸ್ಥಾನ ತೋರಿಸೋಣ.
ದೇವಸ್ಥಾನ ನಾವು ಫಸ್ಟ್ ಟೈಮ್ ಬಂದಿದ್ದೀರ ಬಗ್ಗೆ ಮಾಹಿತಿ ಇಲ್ಲ, ಬಟ್ ಮಾಹಿತಿ ತೊಗೊಂಡು ವಿಡಿಯೋದಲ್ಲಿ ತಿಳಿಸ್ಕೊಡೋಣ. ಫಂಕ್ಷನ್ಗಳು ಮಾಡ್ತೀನಿ ಅಂದ್ರೂ ಅರ್ಕೆ ತೀರಿಸುವಂಥವ್ರಿಗೆ ರೂಮ್ ಕೊಠಡಿಗಳೆಲ್ಲ ಇಲ್ಲೇ ಇದೆ, ನೋಡ್ತಾ ಇರ್ಬೋದು. ಕೆರೆಯ ದಡ, ಕೆರೆ ಏರಿ ಮೇಲಿರುವಂಥ ಅನ್ನಾಳು ದೇವಸ್ಥಾನ. ಅನ್ನಾಳು ದೇವಾಲಯ.